ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು ಅಂತ ಅಂದರೆ ಅವ್ರಿಗೆ ಒಬ್ಬ ರೋಲ್ ಮಾಡೆಲ್ ಅಂತ ಇರ್ತಾರೆ. ನಿಮ್ಗೆ ಯಾರು ಸರ್? ಸರ್, ನಮ್ಮ ಮೈಸೂರಿನ ಸಿದ್ದರಾಮಯ್ಯ ಅವರವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಬಂಡೆ ಡಿ ಕೆ ಶಿವಕುಮಾರ್ ಅವರು, ಮತ್ತು KPYCCಯ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರು, ಮತ್ತು ನಮ್ಮ NSUI ಎಕ್ಸ್ NSUI ಮತ್ತು ಈಗ ಅಟ್ ಪ್ರೆಸೆಂಟ್ ಯೂತ್ ಕಾಂಗ್ರೆಸ್ ಇನ್ಚಾರ್ಜ್ ಕೇರಳ ಇನ್ಚಾರ್ಜ್ ನಾಗೇಶ್ ಕರಿಯಪ್ಪ ಅವರು, ಮತ್ತು ನನ್ನ ಐದನೇದಾಗಿ ನನ್ನ ಸ್ನೇಹಿತ ರೋಹಿತ್ ಸಿಂಗ್. ಅವನು ನನ್ನ ಈ 5 ಜನ ಸೇರಿ ನನ್ನ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಈ ಏನು ನಮ್ಮ ಕರ್ನಾಟಕ ಸ್ಟೇಟ್ನ ರಾಮ ಲಕ್ಷ್ಮಣನಂತೆ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೋ, ಪಂಚ ಗ್ಯಾರಂಟಿ ಕೊಡ್ಕೊಂಡು, ಅವ್ರು ಖಂಡಿತವಾಗ್ಲೂ ನಮ್ಮ ರೋಲ್ ಮಾಡೆಲ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೇಜರಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅಂತ ಏನಕ್ಕೆ ತೊಗೊಂಡೆ ಅಂತಂದರೆ, ನಮ್ಮ ಯುವಕರಿಗೆ ಕಂಪ್ಲೀಟಾಗಿ ಯುವಕರಿಗೆ ಫುಲ್ ರೋಲ್ ಮಾಡೆಲ್ ಆಗಿದ್ದಾರೆ. ಅವರು ಏನೇ ಇದು ನೇರವಾಗಿ ಹೇಳ್ತಾರೆ. ಮತ್ತು ನಮ್ಮ ಯಾವುದೇ ಥರದ ಯುವಕರಿಗೆ ತೊಂದರೆ ಆದಂತೆ ನೋಡ್ಕೋತಾರೆ. ಮತ್ತು ಮೇಜರಾಗಿ ಅವ್ರು ಪೊಲಿಟಿಕಲ್ ಆಗಿ ಅವರು ಬಂಡೆ ಅಂತ ಅನ್ನೋಕ್ಕಿಂತ ಅವರು ಚಾಣಕ್ಯ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಸ್ಟೇಟ್ ತಮಿಳ್ನಾಡಲ್ಲಾಗಲಿ ಕೇರಳಲ್ಲಾಗಲಿ ಕೇಳಿ ಚಾಣಕ್ಯ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಅವರು ನಮ್ಮ ಕಾಂಗ್ರೆಸ್ಸಲ್ಲಿ ಏನು ನಡಿಬೇಕು, ಅದು ಆ ಶೈಲಿ ಹೆಂಗೆ ನಡಿಬೇಕು ಕಂಪ್ಲೀಟಾಗಿ KPCCಯಿಂದ ಅಷ್ಟು ಚೆನ್ನಾಗಿ ನಡ್ಸ್ಕೊಬರ್ತಾರೆ ಸರ್. ಸೊ ಮೇಜರಾಗಿ ನಾವು ಎಲ್ಲರೂ ಇಷ್ಟು ಜನ ನಾನು ರೋಲ್ ಮಾಡಲ್ ಅಂತ ತೊಗೊತಾ ಇದ್ದೀನಿ ಸರ್. ಓಕೆ, ನಾವು ಸಾಮಾನ್ಯವಾಗಿ ರಾಜಕಾರಣ ಗಮನಿಸಿದಾಗ ಯೂತ್ಸ್ ರಾಜಕಾರಣಕ್ಕೆ ಬರೋದು ತೀರಾ ಕಡಿಮೆ. ಯಾಕೆ ಅಂತಂದರೆ ಅಷ್ಟೊಂದು ಧೈರ್ಯ ಇರಲ್ಲ. ನೀವು ಧೈರ್ಯ ಮಾಡಿದಿರಿ ಈಗ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಿಂದ. ಸೊ ಕಾಂಗ್ರೆಸ್ನಲ್ಲಿ ನಾಯಕತ್ವ ಜಟಾಪಟಿ ವಿಚಾರ ಭಾಳ ಚರ್ಚೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಂದರೆ ಇದು ಈ ರೀತಿಯಾಗಿ ಜಟಾಪಟಿ ಆಗೋದು ಒಳ್ಳೆಯದಾ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ? ಸರ್, ಇವಾಗ ಎಲ್ಲರಿಗೂ ಒಂದು ಆಸೆ ಅಂತ ಇರುತ್ತೆ. ಇವಾಗ ಸದ್ಯಕ್ಕೆ ಈಗ KR ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನೀಗ ನೆಕ್ಸ್ಟು ಸಿಟಿಗೆ ನಿಂತ್ಕೋಬೇಕು ಅಂತಿದ್ದೀನಿ. ಅದೆಲ್ಲರಿಗೂ ಒಂದು ಆಸೆ ಅಂದಿರುತ್ತೆ. ಅದು ಆಸೆಯನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಬ್ಬೊಬ್ಬರು ಅವ್ರಿಗೆ ಶ್ರಮ ಇರುತ್ತೆ. ನಮ್ಮ ಯಾರೇ ಆದರೂ ಒಂದು ಶ್ರಮ ಇರುತ್ತೆ. ಆ ಶ್ರಮದಲ್ಲಿ ಖಂಡಿತವಾಗ್ಲೂ ಅವರು ಅಂತ ಒಂದು ಫಲ ಸಿಗುತ್ತೆ. ಆ ಫಲಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಒಂದೇ ಸತಿ ಇವಾಗ ಏನೋ ನೆಟ್ಟರೆ ಅದಕ್ಕೊಂದು ಏನಾದ್ರು ತೆಂಗಿನಕಾಯಿ ನೆಟ್ಟಿದ್ದಾರೆ, ಒಂದು 15 ವರ್ಷ ಆದರೂ ಬೇಕೇ ಬೇಕು ಫಲ ಕೊಡೋಕ್ಕೆ. ಅದೇ ಥರ ನಾವು ಏನೋ ಮಾಡಿದ್ರೆ ಒಂದು ಫಲ ಸಿಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಪೇಷನ್ಸಿಗೆ ಎಲ್ಲ ಮಾಡ್ತೀವಿ ಅಂತ ಕೇಳ್ಕೊತೀವಿ. ಬಂದೇ ಆಗೇ ಆಗುತ್ತೆ, ಒಂದಿನ ಆಗೇ ಆಗುತ್ತೆ. ನಮ್ಗೆ ಗೊತ್ತದು ನಮ್ಮ ಶ್ರಮಕ್ಕೆ ಫಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ. ಏನು ಮಾಡಿದ್ದೀರಿ ಅಧ್ಯಕ್ಷರಾಗಿ? ಸರ್, ಇವತ್ತಿನವರೆಗೂ ನಾನು 120 ಜನಕ್ಕೆ ಕೆಲಸ ಕೊಡಿಸಿದ್ದೀನಿ KR ಅಸೆಂಬ್ಲಿಲಿ ಮೇಜರಾಗಿ. ಅದರಲ್ಲಿ ನನ್ನ ಸ್ವಂತ ಕಂಪ್ನಿಗಳಲ್ಲೇ ಸುಮಾರು ಒಂದು 50 ಜನಕ್ಕೆ ಕೆಲಸ ತೊಗೊಂಡಿದ್ದೀನಿ. ಮಿಕ್ಕಿದೆಲ್ಲ ಕೆಲಸ ಬೇರೆ ಕಡೆ ರೆಫರ್ ಮಾಡಿ ಕೊಡಿಸಿದ್ದೀನಿ. ಈಗ ಅದೊಂದು ಮೇಜರಾಗಿ ಟಾಸ್ಕ್ ತೊಗೊಂಡಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಎಲೆಕ್ಷನ್ ವಿನ್ ಆದಾಗ ನಾನು ಫಸ್ಟ್ ಹೇಳಿದೆ, ಅದು ನಾನು ಕೆಲಸ ಕೊಡಿಸೋ ಜವಾಬ್ದಾರಿ ನಾನು ತೊಗೋತೀನಿ ಅಂತ. ಮತ್ತು ಈ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀನಿ. ಏನು ಕೇಂದ್ರ ಸರ್ಕಾರ ಏನಿವತ್ತು ವಿಫಲ ಆಗಿದೆಯೋ ಅದು ಅಗೇನ್ಸ್ಟ್ ಒಂದೊಂದು ಹೋರಾಟ ಇಲ್ಲ ಅಂತ ಈ ತಿಂಗಳಲ್ಲಿ ನೋಡಿ ನಾನು ಸುಮಾರು 4 ಹೋರಾಟ ಮಾಡಿದ್ದೀನಿ. LPG ಗ್ಯಾಸ್ ಹೈಕಾರು ಆಗಲಿ, ಪೆಟ್ರೋಲರ್ ಆಗಲಿ, ಮತ್ತು ನಮ್ಮ ಪೇಪರ್ ಲೀಕ್ ಆಯಿತು ರೀಸೆಂಟಾಗಿ, ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆಯಿತು. ಅದಕ್ಕಾರು ಆಗಲಿ, ನನ್ನ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಹೋರಾಟ ಮಾಡ್ಕೊಂಬಂದಿದ್ದೀನಿ. ಈ ತಿಂಗಳಲ್ಲಿ ನಾವು 4 ಹೋರಾಟ ಮಾಡ್ಕೊಂಬಂದಿದ್ದೀನಿ. ಮತ್ತು ಸುಮಾರು ಎಲ್ಲ ಥರ ಫಂಕ್ಷನ್ಗಳು, ಅಂದರೆ ನಮ್ಮ KPYCC ನಡೀತಾ ಇರುತ್ತೆ, ಎಲ್ಲ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ಮತ್ತು ಯಾವುದೇ ಥರ ಜನಗಳಿಗೆ ಸಹಾಯ ಆಗಬೇಕು, ಯುವಕರಿಗೆ ಸಹಾಯ ಆಗಬೇಕು. ಯುವಕರಿಗೆ ಏನೇನು ಸಹಾಯ ಆಗುತ್ತೆ? ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದೆ. ಟೂರ್ನಮೆಂಟ್ ಬಂದು KR ಕ್ಷೇತ್ರದಲ್ಲೇ ನಡೆಸಿದೆ, JP ನಗರಲ್ಲಿ ನಡೆಸಿದೆ. ಮತ್ತು ಸುಮಾರು ಒಂದು ಜಿಮ್ದು ಒಂದು ಟೂರ್ನಮೆಂಟ್ ಬಂತು, ಅದಕ್ಕೆ ಥೈಲ್ಯಾಂಡ್ ಕಳಿಸ್ಕೊಟ್ಟಿದ್ದೆ ಒಬ್ರನ್ನ. ಆ ಥರ ಯಾರ ಸಹಾಯ ಕೇಳ್ಕೊಬರ್ತಾವ್ರು ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ದೀನಿ. ಮತ್ತು ಯಾವುದೇ ಥರ ಯುವಕರಿಗೆ ಏನೋ ತೊಂದರೆಗಳಾದರೆ ಅಲ್ಲೋಗಿ ನಿಂತ್ಕೋತೀನಿ, ಡೈರೆಕ್ಟಾಗಿ ನಿಂತ್ಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಕನಕಗಿರಿಲಿ ಸುಮಾರು ನೀರಿನ ಸಮಸ್ಯೆಗಳಿತ್ತು. ಎಲ್ಲರಿಗೂ ನೀರು ಇವಾಗ
ಪರ್ಮಿಷನ್ಗೆ ಓಡಾಡ್ತಾ ಇದ್ದೀನಿ. ಹ್ಮ್ ಅದನ್ನು ಸುಮಾರು ಒಂದು 70% ಕೆಲಸ ಮುಗಿದಿದೆ, ಇನ್ನು 30% ಕೆಲಸ ಇದೆ. ಹ್ಮ್ ಮತ್ತು ಯಾರ ಮನೇಲಿ JP ನಗರಲ್ಲೂ ಅಷ್ಟೇ UGD ಕಟ್ಕೋತಾ ಇತ್ತು. ಹ್ಮ್ ಆ UGD ಸಮಸ್ಯೆಗಳಿಗೂ ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ಮಾಡಿ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ. ಹ್ಮ್ ಆ ಥರ ನಾನು ಕಾರ್ಪೊರೇಷನ್ ಹಿಡಿದು ಯುವಕರಿಗೆ ಸಮಸ್ಯೆಗಳಾಗಿದ್ದು ಎಲ್ಲ ದೊಡ್ಡವ್ರ ಮಟ್ಟಿಗೂ ನಾನು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ನಂತ ಏನು ಸಹಾಯ ಆಗುತ್ತೋ ನಾನು ಮಾಡ್ಕೊಡ್ತಾ ಇದ್ದೀನಿ. ಸೊ ಗ್ರೇಟ್. ಮೊನ್ನೆ ನೀಟ್ ಎಕ್ಸಾಮ್ದು ನೀವು ಹೇಳ್ತಾ ಇದ್ರಿ, ಪೇಪರ್ ಲೀಕ್ ಆಯಿತು, ನಾವು ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಅದು ನಿಮ್ಮ ನೇತೃತ್ವದಲ್ಲೇ ಆಗಿರೋದು. ಸೊ ಆ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಆಗಿದ್ರಿ ಅಂತ ಕೇಳ್ಪಟ್ವಿ. ಏನಾಯ್ತು ಅವತ್ತು? ನಾವು ಕ್ವಶನ್ ಮಾಡಂಗೇ ಇಲ್ಲ ಸರ್, ಈಗ ಹಾ. ಹಂಗಾಗ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ಮೇಲೆ ಒಂದು ಕ್ವಶನ್ ಮಾಡೋದು ಸಾಕು, ನಿಮ್ನ ಅರೆಸ್ಟ್ ಮಾಡ್ತಾರೆ. ಈಗ ನಾವು ನಾವು ಮೆಮೊರಾಂಡಮ್ ಕೊಡಕ್ಕೆ ಹೋಗ್ತೀವಿ. ನಮ್ಮ ಯುವಕರ ತಂಡ ಏನು ಸುಮಾರು 50 ಜನ ಹೋಗಿದ್ವು. ಕಾಡಾ ಕಚೇರಿ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡಕ್ಕೆ ನಿಂತ್ಕೊಂಡ್ವಿ. ಒಬ್ಬ ಮೆಮೊರಾಂಡಮ್ ಕೊಡಬೇಕು, ಮತ್ತು ನಮ್ಮ MP ಏನಿದಾರೋ ಅವ್ರು ಬಂದು ನಿಂತ್ಕೊಂಡು ನಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿಕೊಂಡು ಇಲ್ಲಿ ಸುಮಾರು 1.5 ಗಂಟೆ 2 hours ನಾವು ನಿಂತಿದ್ವಿ. 2 ಗಂಟೆ ನಿಂತ್ಕೊಂಡ್ರು. ಕೊನೆಗೂ ಅವರು ಬಂದು ನಮ್ಮ ಹತ್ರ ಮಾತಾಡಲಿಲ್ಲ, ಮತ್ತು ಏನು ವಿಚಾರ ಅಂತ ಕೇಳಲಿಲ್ಲ. ನೀಟ್ ಎಕ್ಸಾಮ್ ಹೆಂಗೆ ಪೇಪರ್ ಲೀಕ್ ಆಯಿತು, NTA ಬಂದು ವಿಫಲ ಆಗಿದೆ. ಇವತ್ತೇನು NTA ಬಂದು ವಿಫಲ ಆಗಿದ್ದು ಕೇಂದ್ರ ಸರ್ಕಾರ ಅಡಿಲಿ ಬರ್ತಾ ಇದೆ. ಸರ್, ಈಗ ನಮ್ಮ ಇದರಲ್ಲಿ ಮೊನ್ನೆ ಒಂದು ಸ್ಟೇಜಲ್ಲಿ ನಮ್ಮ ಶಾಸಕರು ಓಕೆ ನಮ್ಮ ಮಗಂದು ಡೈಪರೇ ಲೀಕ್ ಆಗಲ್ಲ, ಹೆಂಗ್ರಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು ಅಂತ ಕ್ವಶನ್ ಕೇಳಿದ್ರು. ಅದಕ್ಕೆ ಇವತ್ತಿನವರೆಗೂ ಆನ್ಸರ್ ಮಾಡ್ತಾ ಇಲ್ಲ. BJP ಸರ್ಕಾರ ಆನ್ಸರ್ ಮಾಡ್ತಾ ಇಲ್ಲ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಬೇರೆ ವಿಚಾರಕಾರರಾಗಲಿ ಸುಮ್ಮನೆ ಸೈಲೆಂಟಾಗಿ ಇರೋದೇ ಇಲ್ಲ ಅವರು. ಈ ಸತಿ ಅವ್ರದ್ದು 100% ಲಾಸ್ಟ್ ಟೈಮೇ ಏನು ನೀಟ್ ಎಕ್ಸಾಮ್ ಲೀಕ್ ಆಗಿತ್ತು ಅವಾಗಲೇ ಏನು ತನಿಖೆ ಆಯಿತು ಅಂತ ನೀವು ವಿಚಾರ ತಿಳಿಸಿದ್ರೆ ಈ ಸತಿ ಬೇರೆಯವ್ರು ಮಾಡೋಕೆ ಎದುರ್ಕೊತಾ ಇದ್ರು. ನಾನು ಅದಕ್ಕೆ ಆ ವಿಚಾರಕ್ಕೋಸ್ಕರ ನಾವು ಖಂಡಿತವ್ರು ಒಂದ್ಸತಿ ಮಾತಾಡವ, ಇಂಪ್ಲಿನ್ ಸಿಗವ. ನಮ್ಮ ರಾಜರ ಮೇಲೆ ತುಂಬ ನಮಗೆ ಗೌರವ ಇದೆ. ರಾಜು ಅನ್ನೋದು ಸೆಕೆಂಡ್ರಿ. ಅವ್ರು ಇವಾಗ ನೆಕ್ಸ್ಟು ನಮ್ಗೆ MP ಆಗಿ ಮಾತಾಡಬೇಕು ಅಂತ ನಾವು ಹೋದಾಗ ಅವ್ರನ್ನ ಮಾತಾಡೋಕ್ಕೆ ಆಗಲಿಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿಸ್ಕೊಂಡು ನಮ್ಮನ್ನ ಕೊನೆಗೆ ಅವ್ರು ನಮ್ಮ ಮೆಮೊರಾಂಡಮು ತೊಗೊಳ್ಳಿಲ್ಲ. ಒಂದ್ಸತಿ ಏನು ಅಂತ ವಿಚಾರನೂ ಕೇಳಲಿಲ್ಲ. ಹಂಗೆ ಅದು ಇದಾಗೋಯ್ತು. ನೆಕ್ಸ್ಟ್ ಟೈಮ್ ಭೇಟಿ ಆಗೋಣ ಅಂತ ಟ್ರೈ ಮಾಡಿದ್ವಿ. ತಿರ್ಗಾ ನಮ್ಮ ಅರೆಸ್ಟ್ ಮಾಡ್ತೀವಿ ಅಂತ ಫೋನ್ ಬಂತು. ಸರಿ, ಆಮೇಲೆ ನಾವು ಇದನ್ನ ಮಾತಾಡವ ಅಂತ ಅಷ್ಟೊತ್ತಿಗೆ ನಮ್ಮ KPYCCಲಿ ಸ್ಟೇಟಲ್ಲಿ ಅಂದರೆ ಬೆಂಗಳೂರಲ್ಲಿ ಒಂದು ಹೋರಾಟ ಬಂತು. ಅಲ್ಲಿ ತಿರ್ಗಾ ಹೋಗಿ ಹೋರಾಟ ಮಾಡಿದ್ವಿ. ಅದು ಸಕ್ಸಸ್ ಆಯಿತು. ಸೊ ನಮ್ಮ ಕಡೆಯಿಂದ ನಾವು ನೀಟ್ ಎಕ್ಸಾಮ್ ಬಗ್ಗೆ ನಾವು ಇಷ್ಟು ಹೋರಾಟ ಮಾಡಿದ್ವಿ. ಇವತ್ತಿನವರೆಗೂ ಅದೇನಾಗಿದೆ ಅಂತ CBI ತನಿಖೆ ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ. ಲಾಸ್ಟ್ ಟೈಮ್ ಆಗಿರೋದೇ ಇನ್ನೂ ಬಂದಿಲ್ಲ. ಇನ್ನು ಈ ಸತಿ ಆಗೋದು ಬರಲ್ಲ. ನಾವು ಅವ್ರನ್ನ ಕ್ವಶನ್ ಮಾಡಿದ್ರೆ ನಮ್ಮ ಅಕೌಂಟ್ನು ಬ್ಯಾನ್ ಮಾಡೋ ಸಾಧ್ಯತೆಗಳಿದೆ. ಆ ಥರ ಮಾಡ್ಕೊಬಿಟ್ಟವ್ರೆ. ನೀವು ಕ್ವಶನ್ ಮಾಡಿದ್ರೆ ಅಕೌಂಟ್ ಬ್ಯಾನ್ ಆಗುತ್ತೆ. ಯಾಕೆ ಗೊತ್ತಿಲ್ಲ ನಿಮ್ಗಳಿಗೆ?